ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಇವತ್ತಿನ ದಿವಸ ರಥಸಪ್ತಮಿಯ ಒಂದು ಅಮೃತ ಶುದ್ಧ ಯೋಗದೊಳಗೆ ಭಾಳ ಸುಂದರವಾದಂತಹ ನಮ್ಮ ಸನಾತನ ಪರಂಪರೆ ಎಲ್ಲದಕ್ಕೂ ಸಹಿತ ತನ್ನದೇ ಆದಂಥ ವೈಶಿಷ್ಟ್ಯಪೂರ್ಣತೆಯನ್ನು ಪಡೆದುಕೊಂಡು ಅದರ ಎಲ್ಲ ಸದುಪಯೋಗ ಮಾನವ ಜಾತಿಗೆ ಕುಲಕ್ಕೆ ಮುಟ್ಟಲಿ ಅಂತಕ್ಕಂಥ ಸದುದ್ದೇಶದಿಂದ ಏನು ಮಾಡಿದ್ದಾರೆ ಅಂತಂದ್ರೆ ನಮ್ಮ ಎಲ್ಲ ಹಬ್ಬ ಹರಿದಿನಗಳನ್ನು ನಮ್ಮ ಪೂರ್ವಜರು ಆಚರಣೆ ಮಾಡ್ಕೊತ ಬಂದಿದ್ದಾರೆ. ಹೀಗಿರುವಂಥ ಸಂದರ್ಭದೊಳಗೆ ದ್ವಾಪರ ಯುಗದೊಳಗೆ ಕೃಷ್ಣ ಪರಮಾತ್ಮ ಪಾಂಡವರು ವನವಾಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಭಗವಂತ ಅವರ ಜೊತೆ ಸದಾವಕಾಲ ಸಂಚಾರವನ್ನು ಮಾಡ್ತಾ ಇದ್ದ. ಹಿಂಗೆ ಪಾಂಡವರಿಗೆ ಯಾವಾಗಾದರೂ ಏನಾದರೂ ಸಮಯ ಸಿಕ್ಕತಿ ಅಂತಂದ್ರೆ ಆ ಸಮಯಕ್ಕೆ ತಕ್ಕಂಗೆ ಕೃಷ್ಣ ಪರಮಾತ್ಮ ಏನು ಮಾಡ್ತಿದ್ದ ಅಂದ್ರೆ ಧರ್ಮರಾಜನನ್ನೇ ಮೊದಲುಗೊಂಡು ಪಂಚಪಾಂಡವರ ತಾಯಿ ಮಡದಿ ಎಲ್ಲರನ್ನ ಕೂಡಿಸಿಕೊಂಡು ಅವರಿಗೆ ಧರ್ಮದ ಉಪದೇಶಗಳನ್ನು ಮಾಡ್ತಾ ಇದ್ದ. ಹಿಂಗೆ ಧರ್ಮರಾಜ ಒಂದು ದಿನ ಪ್ರಶ್ನೆಯನ್ನು ಕೇಳ್ತಾನೆ, ಜಗತ್ತಿನೊಳಗೆ ಮನುಷ್ಯನಿಗೆ ಶ್ರೇಯಸ್ಸನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿ ಕೇಳಿದ್ರೆ ಕೃಷ್ಣ ಪರಮಾತ್ಮ ಭಾಳ ಸುಂದರವಾಗಿ ಹೇಳ್ತಾನೆ, ಮನುಷ್ಯನ ಜೀವನದೊಳಗೆ ಆದ್ಯತೆಯಿಂದ ಮೊಟ್ಟ ಮೊದಲನೇದಾಗಿ ಮಾಡ್ತಕ್ಕಂಥ ಕೆಲಸ ಯಾವುದು ಅಂತಂದ್ರೆ ಆರೋಗ್ಯ. ಜಗತ್ತಿನೊಳಗೆ ಎಲ್ಲದಕ್ಕಿಂತ ದೊಡ್ಡ ಭಾಗ್ಯ ಯಾವುದಾದ್ರೂ ಇದ್ರೆ ಅದು ಆರೋಗ್ಯ ಭಾಗ್ಯ ಅನ್ನೋದೈತಿ. ಆದ್ದರಿಂದ ನಾವೇನು ಮಾಡ್ಬೇಕಾಗೈತಪ್ಪ ಅಂದ್ರೆ ಜೀವನದೊಳಗೆ ಮೊದಲನೇಕ ಆರೋಗ್ಯ ಬೇಕು. ಆ ಆರೋಗ್ಯ ಯಾರಿಂದ ದೊರಿತೈತಿ ಅಂತಂದ್ರೆ ಆ ಭಗವಂತನಾಗಿರ್ತಕ್ಕಂಥ ವೈವಸ್ವತ ಮನು ಆಗಿರ್ತಕ್ಕಂಥ ಸೂರ್ಯದೇವನಿಂದ ದೊರಿತೈತಿ. ಆದ್ದರಿಂದ ರಥಸಪ್ತಮಿಯ ಒಂದು ಸುಸಂದರ್ಭದೊಳಗೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಆ ಸೂರ್ಯದೇವನಿಗೆ 7 ಆ ಎಕ್ಕದ ಎಲೆಗಳಿಂದ ತರ್ಪಣವನ್ನು ಬಿಟ್ಟು ನಾವೇನು ಮಾಡ್ಬೇಕಂದ್ರೆ ಆ ಸೂರ್ಯ ಸ್ನಾನವನ್ನು ಮಾಡಬೇಕು ಅಂತಕ್ಕಂಥದ್ದು. ಇದರಿಂದ ಆರೋಗ್ಯ, ಆಯುಷ್ಯ, ಸಂಪತ್ತು ಮೂರೂ ಸಹಿತ ವೃದ್ಧಿಯಾಗ್ತದೆ ಅಂಥೇಳಿ ಕೃಷ್ಣ ಪರಮಾತ್ಮ ಆ ಧರ್ಮರಾಜನಿಗೆ ಉಪದೇಶವನ್ನು ಮಾಡ್ಕೊತ ಹೇಳ್ತಾನೆ. ಹಿಂದೆ ಯಶೋವರ್ಮ ಅಂತಕ್ಕಂಥ ರಾಜ ಇದ್ದ. ಅವನಿಗೊಬ್ಬ ಮಗ ಇದ್ದ. ಆ ಮಗನಿಗೆ ಬಹಳಷ್ಟು ಭಯಂಕರವಾದ ಘನಘೋರವಾದಂತಹ ರೋಗ ಕಾಡ್ತಾ ಇತ್ತು. ಯಾಕೆ ಕಾಡಾಕತ್ತಿತ್ತು ಅಂದ್ರೆ ಅವ ಪೂರ್ವ ಜನ್ಮದೊಳಗೆ ಮಾಡಿರ್ತಕ್ಕಂಥ ಕರ್ಮದ ಫಲವಾಗಿ ಅವನಿಗೆ ರೋಗ ಕಾಡಾಕತ್ತಿತ್ತು ಅಂಥೇಳಿ ಜ್ಯೋತಿಷ್ಯರು ಆ ಪಂಡಿತರು ಹೇಳ್ತಾರೆ. ಹಿಂಗೆ ಮತ್ತಿದು ಸಂಚಿತ ಕರ್ಮದ ಫಲದಿಂದ ಈ ಕಾಯಿಲೆ, ಈ ರೋಗ ಬಂದೈತಂದ್ರೆ ಅದನ್ನು ನಿವಾರಣೆ ಹೆಂಗೆ ಮಾಡ್ಕೋಬೇಕು ಅಂತ ಹೇಳಿ ಕೇಳಿದಾಗ ಆ ರಥಸಪ್ತಮಿಯ ದಿನ ಆ ಒಂದು ಋತವನ್ನು ಆಚರಣೆ ಮಾಡಿದ್ರೆ ಅವನ ರೋಗವೆಲ್ಲ ಹೋಗಿ ಅವ ಆರೋಗ್ಯವಂತನಾಗಿ ಆಯುಷ್ಯವಂತನಾಗ್ತಾನೆ ಅಂಥೇಳಿ ಆ ಜ್ಯೋತಿಷಿಗಳು ಹೇಳ್ತಾರೆ. ಅವಾಗ ಆ ಯಶೋವರ್ಮನ ಮಗನ ಸಲುವಾಗಿ ತಂದೆ ತಾಯಿಗಳಿಬ್ಬರೂ ಸಹಿತ ರಥಸಪ್ತಮಿಯ ದಿವಸ ಆ ಸೂರ್ಯನಿಗೆ ಏನು ವ್ರತವನ್ನು ಮಾಡ್ತಾರ. ಮುಂಜಾನೆ ಪ್ರಾತಃ ಕಾಲದ ಸಮಯದೊಳಗನ ಸೂರ್ಯೋದಯ ಸಮಯದೊಳಗನ ಆ ಒಂದು ಅರ್ಕದ ಎಲೆಗಳ ತರ್ಪಣವನ್ನು ಬಿಟ್ಟು ಸೂರ್ಯ ಭಗವಾನನಿಗೆ ಏನು ಮಾಡ್ತಾರಂದ್ರೆ ತರ್ಪಣವನ್ನು ಬಿಟ್ಟು ಅತ್ಯಂತ ಶ್ರದ್ಧಾನಿಷ್ಠೆಯಿಂದ ಏನು ಮಾಡ್ತಾರೆ ಅಂದ್ರೆ ಸತಿಪತಿಗಳು ಒಂದಾಗಿ ಆ ಒಂದು ರಥಸಪ್ತಮಿಯ ಒಂದು ಋತವನ್ನು ಆಚರಣೆ ಮಾಡ್ತಾರೆ. ಆ ಋತದ ಒಂದು ಪ್ರಭಾವದಿಂದ ಅವರಿಗಿರ್ತಕ್ಕಂಥ ಮಗನಿಗಿರ್ತಕ್ಕಂಥ ಪ್ರಾರಬ್ಧ ಕರ್ಮದಿಂದ ಬಂದಿರತಕ್ಕಂಥ ಆ ರೋಗ ಏನಾಗ್ತದೆ ಅಂದ್ರೆ ಗುಣ ಆಗ್ತತಿ. ಅವ ಏನು ಮಾಡ್ತಾನಂದ್ರೆ ಯಶೋವಂತನಾಗ್ತಾನೆ, ಕೀರ್ತಿವಂತನಾಗ್ತಾನೆ. ಮುಂದೆ ಅತ್ಯಂತ ದಷ್ಟಪುಷ್ಟ ಪ್ರಭಾವಶಾಲಿಯಾದಂತಹ ರಾಜನಾಗಿ ಅಖಂಡ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ ಅಂತಕ್ಕಂಥದ್ದನ್ನು ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ವನವಾಸದ ಸಂದರ್ಭದೊಳಗೆ ಹೇಳ್ತಾನೆ. ಅದಕ್ಕೆ ಇಂತಹ ಸಂದರ್ಭದೊಳಗೆ ಭಗವಂತ ಹೇಳ್ತಾನೆ, ನಮ್ಗೆ ಉಣ್ಣಾಕ ಸಹಿತ ಗತಿ ಇಲ್ಲಪ್ಪ, ಭಾಳ ಸಮಸ್ಯೆ ಆಗಕತೈತಿ ಅಂಥೇಳಿ ಧರ್ಮರಾಜ ಹೇಳಿದಾಗ ಇದೇ ಧರ್ಮರಾಜನಿಗನ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಸೂರ್ಯನ ಉಪಾಸನಾ ಮಂತ್ರವನ್ನು ಹೇಳಿ ಆ ಧರ್ಮರಾಜನಿಗೆ ಹೇಳ್ತಾನೆ, ಸೂರ್ಯನ ಒಂದು ಉಪಾಸನೆಯನ್ನು ಮಾಡು, ಅವ ನಿನಗೆ ಒಲಿದು ಅಕ್ಷಯ ಪಾತ್ರೆಯನ್ನು ಕೊಡ್ತಾನ. ಆ ಅಕ್ಷಯ ಪಾತ್ರೆ ಬಂತಪ್ಪ ಅಂತಂದ್ರೆ ನೀವು ಎಂದಿಗೂ ಸಹಿತ ಉಪವಾಸ ಮಲಗ್ತಕ್ಕಂಥ ಒಂದು ಪ್ರಮೇಯ ಬರುವುದಿಲ್ಲ ಅಂಥೇಳಿ ಹೇಳಿದಾಗ ಕೃಷ್ಣ ಪರಮಾತ್ಮನ ಮಾತಿನಂತೆ ಧರ್ಮರಾಜ ಸೂರ್ಯನನ್ನು ಉಪಾಸನೆ ಮಾಡಿ ಆ ಸೂರ್ಯ ದೇವರಿಂದ ಏನು ಮಾಡ್ತಾನಂದ್ರೆ ಅಕ್ಷಯ ಪಾತ್ರೆಯನ್ನು ಪಡಿತಾನೆ. ಆ ಅಕ್ಷಯ ಪಾತ್ರೆ ಇದ್ದಿದ್ದಕ್ಕನ ಪಾಂಡವರೆಲ್ಲರೂ ಸಹಿತ ಸುಖದಿಂದ ತಮ್ಮ ಒಂದು ವನವಾಸವನ್ನು ಮುಗಿಸಿದ್ರು ಅಂತಕ್ಕಂಥದ್ದು. ಯಾಕೆ ಸುಖದಿಂದ ಅಂತಂದ್ರೆ
ಪ್ರತಿನಿತ್ಯವೂ ಸಹಿತ ಸಾವಿರಾರು ಜನರು ಧರ್ಮರಾಜನನ್ನ ಭೇಟಿಯಾಗಲಿಕ್ಕೆ ಬರ್ತಾ ಇದ್ರು. ಹಿಂಗೆ ಬಂದವರಿಗೆಲ್ಲರಿಗೂ ಸಹಿತ ಅನ್ನ ಪ್ರಸಾದವನ್ನ ಮಾಡಿಸ್ಬೇಕಲ್ಲ, ಅದು ಬಹಳ ಚಿಂತೆಯಾಗಿ ಬಹಳ ಕುಗ್ಗಿ ಹೋಗಿದ್ದ ಧರ್ಮರಾಜ. ಅದಕ್ಕೆ ಆ ಕೃಷ್ಣ ಪರಮಾತ್ಮ ಏನು ಮಾಡಿದಪ್ಪ ಅಂತಂದ್ರೆ, ಈ ಒಂದು ಉಪಾಯದಿಂದ ಆ ಅಕ್ಷಯ ಪಾತ್ರೆಯನ್ನು ಪಡೆದು ಬಂದಂತಹ ಎಲ್ಲರಿಗೂ ಸಹಿತ ಅನ್ನ ಪ್ರಸಾದವನ್ನು ಮಾಡಲಿಕ್ಕೆ ಯೋಗ್ಯನಾದ ಅಂತಕ್ಕಂಥದ್ದು. ಇನ್ನು ಶ್ರೀರಾಮಚಂದ್ರ ರಾವಣನನ್ನ ರಣರಂಗದೊಳಗೆ ಸೋಲಿಸುವಂತಹ ಸಂದರ್ಭದೊಳಗ ಎಷ್ಟು ಹೊಡೆದ್ರೂ ಸಹಿತ ರಾವಣಿಗೆ ಬಾಣ ಬಿಟ್ರ ದುರ್ಗಾದೇವಿ, ಕಾಳಿಕಾದೇವಿ ಎಲ್ಲರೂ ಬಂದು ಎದುರು ನಿಂತು ರಾಮನ ಒಂದು ಬಾಣಗಳನ್ನು ನುಂಗಿ ಬಿಡ್ತಾ ಇದ್ರು. ರಾಮನಿಗೆ ಬಹಳ ಚಿಂತೆ ಆಯ್ತು. ಇದೆಂಥ ವಿಚಿತ್ರ, ದೇವಾನುದೇವತೆಗಳೆಲ್ಲ ರಾಕ್ಷಸರನ್ನ ನಾಶ ಮಾಡಕ್ ಹುಟ್ಟ್ಯಾರ, ಆದ್ರೆ ಇಲ್ಲಿ ನೋಡಿದ್ರೆ ರಾಕ್ಷಸನ ಪರವಾಗಿ ಯುದ್ಧ ಮಾಡಾಕತ್ಯಾರಲ್ಲ, ಇದೇನು ಆಶ್ಚರ್ಯ ಅಂತಂದ್ರೆ, ಆಮ್ಯಾಲ ಅಗಸ್ತ್ಯ ಮಹಾಮುನಿಗಳು ರಣರಂಗಕ್ಕೆ ಬಂದು ಶ್ರೀರಾಮಚಂದ್ರ ಪ್ರಭುವಿಗೆ ಹೇಳ್ತಾರ, ನೋಡಪ್ಪ, ರಾವಣ ಅಂದ್ರೆ ನೀನು ಅಷ್ಟು ಸುಲಭ ತಿಳಿಬೇಡ. ಅಖಂಡ ಅಥರ್ವಣ ವೇದವನ್ನ ಕಂಠಸ್ಥ ಮಾಡಿಕೊಂಡು ಸಾಕ್ಷಾತ್ ಜಗದೊಡೆಯನಾಗಿರ್ತಕ್ಕಂಥ ಶಿವಪಾರ್ವತಿಯರಿಂದ ತಂತ್ರವಿದ್ಯೆಯನ್ನು ಅಭ್ಯಾಸ ಮಾಡಿರ್ತಕ್ಕಂಥ ಮಹಾನ್ ಶಿವಭಕ್ತ. ಅದಕ್ಕೆ ಅವ ಬರೀ ಬೀಜಾಕ್ಷರಿ ಮಂತ್ರಗಳನ್ನು ಉಚ್ಚಾರ ಮಾಡಿದ್ರೆ ಅವನ ಮನಿ ಮುಂದೆ ಅವನ ಎದುರಿಗೆ ದೇವಾನುದೇವತೆಗಳೆಲ್ಲರೂ ಬಂದು ಕಸ ಹೊಡಿತಿದ್ರು, ನೃತ್ಯವನ್ನ ಮಾಡ್ತಾ ಇದ್ರು, ಅವ ಹೇಳಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಅಂತಹ ಶಕ್ತಿಶಾಲಿಯಾಗಿರ್ತಕ್ಕಂಥ ರಾವಣನ ಹತ್ರ ಈ ದೇವಾನುದೇವತೆಗಳು ವಾಸ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಹಿಂಗೆ ಐತಿ. ಅದಕ್ಕೆ ನೀನೇನು ಮಾಡ್ಬೇಕಪ್ಪ ಅಂದ್ರೆ, ಸೂರ್ಯನನ್ನ ಏನು ಸ್ತೋತ್ರ ಮಾಡಿ ಅವನಿಂದ ಏನು ಮಾಡ್ಕೋಬೇಕಂದ್ರೆ, ನೀನು ಆ ಒಂದು ಶಕ್ತಿಯನ್ನು ಪಡೆದಾಗ ಮಾತ್ರ ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದ ನಂತರ ಶ್ರೀರಾಮಚಂದ್ರನು ಸಹಿತ ಸೂರ್ಯದೇವನ ಉಪಾಸನೆಯನ್ನ ಮಾಡಿ ತಾನೂ ಸಹಿತ ಯುದ್ಧದೊಳಗ ಗೆದ್ದ ಅಂತಕ್ಕಂಥದ್ದು. ಸತ್ರಾರ್ಜಿತ ಮಹಾರಾಜ ಸೂರ್ಯ ಆರಾಧನೆಯನ್ನ ಮಾಡಿ ಸುಮಂತ್ಯಕ ಮಣಿಯನ್ನ ಪಡೆದ. ಒಂದು ದಿನಕ್ಕೆ 7 ಮಣ ಬಂಗಾರವನ್ನ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಆ ಸುಮಂತ್ಯಕ ಮಣಿಗೆ ಇತ್ತು ಅಂತಕ್ಕಂಥದ್ದು ಇತಿಹಾಸದೊಳಗೆ ಬರ್ತೈತಿ. ಆದ್ದರಿಂದ ಇವತ್ತಿನ ದಿವಸ ಯಾರಿಗೆ ರೋಗ ರುಜಿನ ಸಂಪತ್ತಿನ ಕೊರತೆ ಐತಲ್ಲ, ಅವರೆಲ್ಲರೂ ಸಹಿತ ಆದಿತ್ಯ ಹೃದಯವನ್ನು ಪಠಿಸಿ ಸೂರ್ಯನಿಗೆ ತರ್ಪಣವನ್ನು ನೀಡಿ ನೀವೆಲ್ಲರೂ ಸಹಿತ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಪಡೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ.